ನಿಮಗೆಲ್ಲ ಮಾತಾಡುವಂಥ ಅವಕಾಶ ಕೊಡ್ತೇವೆ. ಒಳ್ಳೇದು. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ. ಅಲ್ಲ, ವಿರೋಧ ಪಕ್ಷ ನಾಯಕರೇ ಅಣ್ಣ, ಏನಿಲ್ಲ, ನೀವು ಮಾತಾಡೋ ಮುಂದೆ ಬೆಳಗ್ಗೆ ನೀನು ಯಾಕಣ್ಣ ನನ್ನ ಗ್ರಹ ಗತಿಗೆ ಬರ್ತೀಯ? ನಾನೇ ನಿನ್ ಗ್ರಹ ಗತಿಗೆ ಬಂದಿದ್ದೀನಿ. ಮಾತಾಡುವಾಗ ಆ ಬಸವಣ್ಣ ಅವ್ರ ವಚನ ಕೋಟ್ ಮಾಡಿದ್ರೆ ಅದ್ರ ಸ್ವಲ್ಪ ಸವಿಸ್ತಾರವಾಗಿ ಬಿಡಿಸಿ ಹೇಳ್ಬೇಕಲ್ಲ. ಸಾಕು, ಈಗ ಅಷ್ಟೇ ಲೇಟ್ ಆಗಿದೆ, ಎಕ್ಸ್ಪ್ಲೇನ್ ಲೇಟ್ ಆಗ್ಬೋದು. ಮನೆ ಬಂದಾಗ ಹೇಳ್ತೀನಿ ಬಿಡು. ನಾಳೆ ಬರ್ತೀನಲ್ಲ ಮಾಡಿ ಅನ್ನೋದು ಹೇಳ್ಬೇಕಲ್ಲ. ನಾಳೆ ಬರ್ತೀನಲ್ಲ ಮನೆಗೆ, ಅವಾಗ ಹೇಳ್ತೀನಿ ಬಿಡು. ಅದು ಇವನ್ ಆರವ ಅಂತ ಹೇಳಿದ್ದು, ಅದಕ್ಕೆ ಅದರಲ್ಲಿ ಸಣ್ಣ ಸಣ್ಣ ತಪ್ಪಾಗಿರ್ತೈತಲ್ಲ, ಅದು ನೀನು ಬಸವಣ್ಣವರ ಪಕ್ಕ ಅನುಯಾಯಿ ನನಗಿಂತ. ಬಹಳ ರಾಜ್ಯಪಾಲರ ಬಗ್ಗೆ ಮಾತಾಡಿ, ಅವ್ರ ಬಗ್ಗೆ ಮಾತಾಡಬೇಡ. ಅಲ್ಲ, ನಾನು ರೆಡಿ ಇದ್ದೆ. ಅವ್ರು ಬಸವಣ್ಣವ್ರ ಕಡೆಯವರಿಂದ ನಮ್ಮ ಸ್ನೇಹಿತರು. ನಾನು ಗವರ್ನರ್ ಅವರಿಗೆ ಯಾವ ರೀತಿ ಅಗೌರವ ಮಾಡಿದ್ದಾರೆ, ಮತ್ತೆ ಅವ್ರ ಕೈಲೇ ಬಂದ್ಬಿಟ್ಟು ಈ ಸರ್ಕಾರಕ್ಕೆ ಹೊಗಳಿಕೆ ಮಾತುಗಳು, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಬಿರುದು ಬಾವಲಿಗಳು, ಇವೆಲ್ಲ ಹೇಳಿದ್ದೀನಿ ಬೆಳಗ್ಗೆ. ಆ ವ್ಯಕ್ತಿ ಹೆಸರನ್ನು ಕೂಡ ನಾನು ಹೇಳಿದ್ದೀನಿ. ಆ ವ್ಯಕ್ತಿ ಹೆಸರು ಹೇಳಲಿಲ್ಲ, ಜೋಶ್ ಪೋಲ್ ಅಂತ ಹೇಳ್ಬಿಟ್ಟು.